ಕೋರ್ಟ್ನಲ್ಲಿ ಹಿಜಾಬ್ ವಿಚಾರಣೆ ಮುಂದುವರೆದಿದೆ. ವಾದ ಪ್ರತಿವಾದಗಳು ನಡೀತಾ ಇದೆ. ಶಿಕ್ಷಣ ಸಂಸ್ಥೆಯ ಒಳಗೆ ಪೂರಕವಾದಂತಹ ವಾತಾವರಣ ಹೇಗಿರಬೇಕು ಅನ್ನೋದಾಗಿಯೂ ಕೂಡ ಇಲ್ಲಿ ಮಂಡಿಸಲಾಗ್ತಾ ಇದೆ. ಇನ್ನೀಗ ಆದರೆ ಈ ಆಚರಣೆ ಸಾರ್ವಜನಿಕ ಸುವ್ಯವಸ್ಥೆ ಸಂಘರ್ಷವಾದರೆ ಸರ್ಕಾರ ನಿರ್ಬಂಧಿಸಬಹುದು. ಅದು ಯಾವ ತರದ ಆಚರಣೆ ಬೇಕಾದರೂ ಆಗಿರಬಹುದು. ಪವಿತ್ರ ಪುಸ್ತಕಗಳನ್ನ ಓದೋದಕ್ಕೆ ಎಲ್ರಿಗೂ ಕೂಡ ಹಕ್ಕಿದೆ. ಆದರೆ ಸಾರ್ವಜನಿಕ ಸ್ಥಳಗಳಲ್ಲಿ ಅದರದೇ ಆದಂತ ನಿರ್ಬಂಧ ಇರುತ್ತೆ. ನಿಮ್ಮ ಆಚರಣೆ ಏನೇ ಇರಬಹುದು, ಒಬ್ಬೊಬ್ಬರ ಆಚರಣೆಗಳು ಒಂದೊಂದು ರೀತಿಯಾಗಿ ಇರಬಹುದು. ಆದರೆ ಸಾರ್ವಜನಿಕ ಸ್ಥಳಗಳಲ್ಲಿ ಯಾವ ರೀತಿಯಾಗಿ ಇರಬೇಕು ಆಚರಣೆಗಳು, ಶಿಕ್ಷಕರ ಪರ ವಕೀಲ ವೆಂಕಟರಮಣಿ ವಾದವನ್ನ ಮಂಡಿಸ್ತಾ ಇದ್ದಾರೆ. ಎಲ್ರಿಗೂ ಕೂಡ ಅವರದೇ ಆದಂತಹ ಹಕ್ಕು ಅನ್ನೋದಾಗಿರುತ್ತೆ, ಆಚರಣೆಗಳು ಅನ್ನೋದಾಗಿರುತ್ತೆ, ಆಯ್ಕೆಗಳು ಅನ್ನೋದಾಗಿರುತ್ತೆ. ಆದರೆ ಅದು ಎಲ್ಲಿಯವರೆಗೆ ಸಾರ್ವಜನಿಕ ಸ್ಥಳಗಳಲ್ಲಿ ಯಾವ ರೀತಿಯಾಗಿರಬೇಕು, ಯಾವ ರೀತಿಯಾಗಿ ಪೂರಕವಾಗಿ ನಾವು ನಡೆದುಕೊಳ್ಬೇಕು, ಇದನ್ನು ಕೂಡ ಉಲ್ಲೇಖ ಮಾಡ್ತಾ ಇದ್ದಾರೆ. ತರಗತಿಯಲ್ಲಿ ಎಲ್ಲರೂ ಕೂಡ ಮುಕ್ತ ಮನಸ್ಸಿನಿಂದ ಬರಬೇಕು. ಆಗ್ಲೇ ಹೇಳಿದಾಗೆ ಶಿಕ್ಷಣ ಸಂಸ್ಥೆಯ ಒಳಗಡೆ ಯಾವ ರೀತಿಯಾಗಿರಬೇಕು, ಶಿಕ್ಷಣ ಕೇಳೋದಕ್ಕೆ ಬರೋರು ಅರಿವನ್ನ ಮೂಡಿಸುವಂತ ತಾಣ ಆಗಿರುತ್ತೆ ಶಿಕ್ಷಣ ಸಂಸ್ಥೆಗಳು. ಅಲ್ಲಿ ಯಾವುದೇ ರೀತಿಯಾದಂಥ ಗಲಾಟೆ ಗಲಭೆಗಳಾಗಬಾರದು. ಅದು ಶಿಕ್ಷಕರಿಗೂ ಕೂಡ ಒಂದು ರೀತಿಯಾದಂಥ ಕಿರಿಕಿರಿ. ಸೊ ಅದಕ್ಕೆ ಪೂರಕವಾದಂಥ ವಾತಾವರಣವನ್ನು ನಿರ್ಮಾಣ ಮಾಡೋದು ಯಾರ ಜವಾಬ್ದಾರಿ ಅನ್ನೋದಾಗಿ ಕೂಡ ಹೇಳ್ತಾ ಇದ್ದಾರೆ. ಸಾರ್ವಜನಿಕ ಸ್ಥಳಗಳಾಗಿದ್ರೆ ಅದು ಸರ್ಕಾರದ ಜವಾಬ್ದಾರಿಯಾಗಿರುತ್ತೆ. ಶಿಕ್ಷಣ ಸಂಸ್ಥೆಗಳಲ್ಲಿ ಎಲ್ಲರೂ ಕೂಡ ಮುಕ್ತ ಮನಸ್ಸಿನಿಂದ ಬರಬೇಕಾಗುತ್ತೆ. ಪ್ರತಿ ಮಗುವು ಕೂಡ ಅಲ್ಲಿ ಭೇದ ಭಾವಗಳನ್ನೋದು ಇರಬಾರದು. ಭೇದ ಭಾವವನ್ನ ಶಿಕ್ಷಕರಂತೂ ಖಂಡಿತವಾಗಿಯೂ ಮಾಡೋದಿಲ್ಲ. ಆದರೆ ಶಿಕ್ಷಕರಿಗೆ ಅಡ್ಡಿಪಡಿಸೋದು ಎಷ್ಟು ಮಟ್ಟಿಗೆ ಸರಿ ಅನ್ನುವಂಥ ಪ್ರಶ್ನೆನೂ ಬರ್ತಾ ಇದೆ. ವಿದ್ಯಾರ್ಥಿಗಳ ಆಧಾರದ ಮೇಲೆ ಇದು ಈ ಧರ್ಮಕ್ಕೆ ಸೇರಿದವರು, ಈ ವಿದ್ಯಾರ್ಥಿ ಇನ್ನೊಂದು ಧರ್ಮಕ್ಕೆ ಸೇರಿದವನು ಅನ್ನುವಂಥ ಭೇದ ಭಾವ ಇಲ್ಲಿ ನಡೆಯೋದೇ ಇಲ್ಲ. ಸಾರ್ವಜನಿಕ ಸ್ಥಳಗಳಲ್ಲಿ ಶಿಸ್ತು ಸುವ್ಯವಸ್ಥೆಯನ್ನ ಕಾಪಾಡಿಕೊಳ್ಳೋದು ಏನಿದ್ರೂ ಕೂಡ ಅದು ಸರ್ಕಾರದ ಜವಾಬ್ದಾರಿ ಅನ್ನೋದಾಗಿ ನೆನಪಿಸಿಕೊಳ್ತಾ ಇದ್ದಾರೆ. ಇಲ್ಲಿ ಶಿಕ್ಷಣ ಅಥವಾ ವಿದ್ಯಾಸಂಸ್ಥೆ ಅನ್ನೋದು ಅರಿವು ಹಾಗೆ ಭೌತಿಕ ಬೆಳವಣಿಗೆಗಳನ್ನ ನಡೆಸುವಂತ ಕೆಲಸಗಳಾಗುತ್ತೆ. ಅಲ್ಲಿ ಅದಷ್ಟೇ ಶಿಕ್ಷಣ ಸಂಸ್ಥೆಯ ಜವಾಬ್ದಾರಿ ಆಗಿರುತ್ತೆ. ಅದಕ್ಕೆ ಪೂರಕವಾದಂಥ ವಾತಾವರಣ ಇರಬೇಕೇ ಹೊರತು ಈ ಗಲಭೆಗಳು ಇವೆಲ್ಲವೂ ಕೂಡ ಶಿಕ್ಷಣ ಸಂಸ್ಥೆಯ ಮೇಲೆ ಪರಿಣಾಮವನ್ನು ಬೀರ್ತಾ ಹೋಗುತ್ತೆ. ಆಚರಣೆಗಳು ಯಾರದು ಯಾವ ರೀತಿಯಾಗೂ ಇರಬಹುದು, ನಿಮ್ಮ ಆಚರಣೆಗಳು. ಆದರೆ ಆ ಆಚರಣೆ ಸಾರ್ವಜನಿಕ ಸುವ್ಯವಸ್ಥೆ ಸಂಘರ್ಷ ಆದರೆ ಸರ್ಕಾರ ಏನ್ ಕ್ರಮ ತೆಗೆದುಕೊಳ್ಬೇಕು, ಅದು ಯಾವ ತರದ ಆಚರಣೆ ಆಗಿದ್ರೂ ಸರಿನೇ. ಪವಿತ್ರ ಪುಸ್ತಕಗಳನ್ನ ಓದೋದಾದ್ರೂ ಸರಿನೇ, ಅದು ಎಲ್ರಿಗೂ ಹಕ್ಕಿದೆ. ಆದರೆ ಸಾರ್ವಜನಿಕ ಸ್ಥಳಗಳಲ್ಲಿ ಅದರದೇ ಆದಂತ ನಿರ್ಬಂಧಗಳಿರುತ್ತೆ. ನಿಮ್ಮ ಆಚರಣೆಗಳು ಯಾವ ರೀತಿಯಾಗಿನೂ ಇರಬಹುದು. ಸಾರ್ವಜನಿಕ ಸ್ಥಳ ಅಂತ ಬಂದಾಗ ನಮ್ಮ ಲಿಮಿಟೇಷನ್ಸ್ ಏನು ಅನ್ನೋದನ್ನು ತಿಳಿದುಕೊಂಡಿರಬೇಕು. ಅದು ನಿಯಮ ಮೀರಿ ಹೋದಾಗ, ಮಿತಿ ಮೀರಿ ಹೋದಾಗ ಸರ್ಕಾರ ನಿರ್ಬಂಧಿಸಬಹುದು. ಅದು ಪವಿತ್ರ ಪುಸ್ತಕಗಳನ್ನ ಓದೋದಾಗಿದ್ರೂ ಆಗಿರ್ಬೋದು. ಸಾರ್ವಜನಿಕ ಸ್ಥಳಗಳಲ್ಲಿ ಎಲ್ಲದಕ್ಕೂ ಕೂಡ ಅದರದೇ ಆದಂಥ ನಿರ್ಬಂಧ ಇರುತ್ತೆ. ಪ್ರತಿಯೊಂದಕ್ಕೂ ಕೂಡ ಲಿಮಿಟೇಷನ್ಸ್ ಅನ್ನೋದಾಗಿರುತ್ತೆ. ಅಲ್ಲಿ ಯಾವುದೋ ಒಂದು ಧರ್ಮ ಅಥವಾ ಯಾವುದೋ ಒಂದು ಆಚರಣೆ ಒಂದಕ್ಕೆ ಮಾತ್ರ ಸೀಮಿತವಾಗಿ ಇರೋದಿಲ್ಲ. ಅದು ಯಾವ ಆಚರಣೆ ಆಗಿದ್ರೂ ಸರಿ, ಏನೋ ಪುಸ್ತಕಗಳನ್ನು ಓದೋದಾಗಿದ್ರೂ ಸರಿ, ಪವಿತ್ರ ಪುಸ್ತಕಗಳಿಗೆ ಸಂಬಂಧಪಟ್ಟಂತ ವಿಚಾರವಾದ್ರೂ ಸರಿನೇ. ಆದರೆ ಸಾರ್ವಜನಿಕ ಸ್ಥಳಗಳು ಅಂತ ಬಂದಾಗ ಅದರ ಮೇಲೆ ನಿರ್ಬಂಧ ಇರುತ್ತೆ. ಅದನ್ನ ಪ್ರತಿಯೊಬ್ಬರು ಕೂಡ ಅರ್ತಿರಬೇಕು. ಅವರವರ ಆಚರಣೆಗಳು ಏನೇ ಆಗಿದ್ರೂ ಕೂಡ ಸಾರ್ವಜನಿಕ ಸ್ಥಳಗಳಲ್ಲಿ ಸುವ್ಯವಸ್ಥೆಯನ್ನ ಕಾಪಾಡಬೇಕು ಅಂತ ಹೇಳಿದ್ರೆ ಸರ್ಕಾರ ಆ ಲಿಮಿಟೇಷನ್ಸ್ ಮೀರಿ ಹೋದ್ರೆ ನಿರ್ಬಂಧವನ್ನ ಹೇರುವಂತಹ ಹಕ್ಕು ಸರ್ಕಾರಕ್ಕೆ ಇದೆ ಅನ್ನೋದಾಗಿ ವಾದವನ್ನ ಮಂಡಿಸ್ತಾ ಇದ್ದಾರೆ.